ಊಟದಾಗ ತೊಟ್ಲನೂ ಬೇಕು, ತೀರ್ಕೊಂಡಾಗ ಚಟ್ಟಾನು ಬೇಕು, ನಮ್ದು ಬೇಕು, ಬಿದ್ರ ಬೇಕು. ಆ ಪ್ಲಾಸ್ಟಿಕ್ ನಡೆಯಂಗಿಲ್ರಿ ಅವು. KG ಪಿಕ್ಚರ್ ಇದ್ದಂಗ ನಮಗೆ ಎದೆಯಲ್ಲಿ ಕಲ್ಲಿದ್ದವಂಗ ಇವೆಲ್ಲ ಅಂಟೋದು ಇಲ್ಲ ಅಂತಾರಲ್ಲ. ಇದೊಂದು ನೀವು ಒಯ್ದ್ರ ಅಂತ ತಿಗೋರಿ ಈಗ ಅದು ಮರಸ್ ನಾ ಮತ್ತು ಕೈಲೇನ ಮಾಡ್ಬೇಕ್ರಿ. ಈ ಬೇರೆ ಕಡೆ ಹೋದ್ರೆ ಅದಕ್ಕೆ ಒಂದೊಂದು ವಸ್ತುಗೆ ಒಂದೊಂದು MRP ರೇಟ್ ಹಚ್ಚಿರ್ತಾರೆ. ಅದಕ್ಕೆ ನೋಡ್ತಾರ, ನೋಡಿ ರೇಟ್ ಜಾಸ್ತಿ ಆತಂದ್ರೆ ಬಿಟ್ಟು ಹೋಗ್ತಾರ, ಅವ್ರ ಲೈಕ್ ಆದ್ರೆ ತಗೋತಾರ. ನಮ್ಮ ಕಡೆ ಹಂಗಿಲ್ಲ, ಯಾವುದಕ್ಕೂ MRP ರೇಟ್ ಹಚ್ಚಕ್ ಬರಂಗಿಲ್ಲ ನಮ್ಗೆ. ಸರ್ ನಮಸ್ತೆ ರೀ. ನಮಸ್ತೆ ಮೇಡಮ್. ಇದು ಹುಬ್ಳಿ ಒಳಗ ಎಲ್ಲಿ ಐತ್ರಿ ಇದು ಅಡ್ರೆಸ್ ರೀ? ಇದು ಮೇದಾರೋಣಿ ಅಂತಾರೆ ಇದಕ್ಕೆ. ಇಲ್ಲಿ ನಿಯರೆಸ್ಟ್ ಏನೇನ್ ಆಗ್ತೈತ್ರಿ? ಕೊಪ್ಪಿಕರ್ ರೋಡ್ ಬರ್ತೈತಿ, ಬ್ರಾಡ್ವೇ, ದುರ್ಗದ ಬೈಲ್, ರಾಜಬಾನ್ಪೇಟ್, ಮೇದಾರೋಣಿ ಮೇನ್ ಸರ್ಕಲ್ ಇದು. ನಿಮ್ಮ ಹೆಸರು ರೀ? ನನ್ನ ಹೆಸರು ವಿನಾಯಕ್ ಅಂತ. ಇದು ಎಷ್ಟನೇ ತಲೆಮಾರಿ ಈಗ ನೀವು ಮಾಡೋದ್ರಿ ಇದನ್ನ? ನಮ್ದು ಇದು 3ನೇ ತಲೆಮಾರಿ ಮಾಡತ್ತಿದ್ದು. ಹೌದಾ? ನಮ್ಮ ಫಾದರ್ ಆದ್ಮೇಲೆ ಅವರು ನಮ್ಮ ಅಜ್ಜಾರು. ಈಗ ನೀವು ಮಾಡಾಕತ್ತೆ ಎಷ್ಟು ವರ್ಷ ಆಯ್ತು ಈಗ? ನಾವು ಮಾಡತ್ತ ಒಂದು 15 ವರ್ಷ ಆತ್ರಿ. 15 ವರ್ಷ ಆಯ್ತು. ಅಲ್ಲಿ ಸ್ಕೂಲ್ ಕಾಲೇಜಿಗೆ ಹೋಗ್ತಿದ್ವಿ. ಹಾಂ ರೀ. ಆಮೇಲೆ ಬಿಟ್ವಿ, ಇದ ಕೆಲಸ ಕಂಟಿನ್ಯೂ. ಇದ ಕೆಲಸನ ಬೇರೆ ಕೆಲಸದ ಕಡೆ ಏನು ಹೋಗ್ಲಿಲ್ಲ ಅನ್ರಿ? ಕೈಯಾಗ ಐತ್ರಿ ಕೆಲಸ, ಮತ್ತೆ ಆ ಕೆಲಸ ಹೋಗುದು ಬೇರೆ. ಆದ್ರಿಂದ ಬಿದ್ರಿಂದ ಒಂದು ಶಾರ್ಟೇಜ್ ಭಾಳ ಐತ್ರಿ. ಬಿದ್ರ ಎಲ್ಲಿ ಸಿಗಾತಿಲ್ಲ, ಬಿದ್ರಿಂದ ಒಂದು ಶಾರ್ಟೇಜ್ ರೀ, ಮತ್ತೇನಿಲ್ಲ. ಬಿದ್ರ ಎಲ್ಲಿಂದ ತರಿಸೋದ್ರಿ ನೀವು ಈಗ? ಈಗ ಒಂದೇ ಕಡೆ ಬರಂಗಿಲ್ರಿ. ದಾಂಡೇಲಿ ಇದೆ, ಶಿರ್ಸಿ, ಯಲ್ಲಾಪುರ ಹಿಂಗ್ ಬರ್ತದೆ. ಆದ್ರ ಬಿದ್ರ ಹೆಂಗ್ KG ಮ್ಯಾಗ ಕೊಡ್ತಾರ, ಬಾಂಬು ಮ್ಯಾಗ್ರ? ಇಲ್ರಿ, ಅದು ಗೌರ್ಮೆಂಟಿಗೆ ರೊಕ್ಕ ತುಂಬೇಕ್ರಿ. ಹಾಂ ರೀ. ತುಂಬಿ ಆದ್ಮೇಲೆ ಅವ್ರ ನಮಗ ಕಟಿಂಗಿಗೆ ಕರೀತಾರ, ಅವಾಗ ಕಟಿಂಗ್ ಮಾಡ್ಕೊಂಡ್ ಬರ್ಬೇಕು. ಅಂದ್ರ ಅದನ್ನ ಒಂದು ಇದನ್ನ ತಗೊಂಡಿರ್ತೀರೇನ್ರಿ ನೀವು? ಹಾ, ಒಂದು ಬುಡ ಏನಿರ್ತೈತಲ್ಲ ಅದನ್ನ ತಗೊಂಡಿರ್ತೀರಿ. ಇದು ಈಗ ವಸ್ತು ಮಾಡಾಕ್ರಿ ಯಾವ ಬಿದ್ರ ಬೆಸ್ಟ್ ಅಂತ ನಿಮಗ ಅನಿಸ್ತೈತ್ರಿ? ಅದ್ರ ಒಂದು 4 ನಮ್ನಿ ಅದಾವ್ರಿ ಬಿದ್ರ. ಈ ಬಿದ್ರ ಬೇರೆ ಬರ್ತೈತ್ರಿ, ಇದು ಮಾಡಕ್ ಬೇರೆ ಬರ್ತೈತಿ. ಇದು ಮಾಡಾಕ ಲೇಯರ್ ತಗೋಬೇಕಾಕೈತಿ, ಲೇಯರ್ ಟೈಪ್ ತೆಗಿಬೇಕ. ಅದ್ ಮಾಡಾಕ ಕಡ್ಡಿ ಟೈಪ್ ತೆಗಿಬೇಕಾಕೈತಿ. ಮತ್ತೆ ಇನ್ನೊಂದು ಮಾಡಾಕ ಅದು ಕಲರ್ ಹಚ್ಚಿ ಮಾಡ್ಬೇಕಾಕೈತಿ, ಅದು ಬೇರೆ ಬರ್ತೈತಿ. ಅದ್ ಬೇರೆ ಬಿದ್ರ. ಅದಕ್ಕೆ ಫಸ್ಟ್ ಕಲರ್ ಹಚ್ಚಿ, ಆಮೇಲೆ ಪಾಲಿಶ್ ಹೊಡೆದು, ಆಮೇಲೆ ಬಾಸ್ಕೆಟ್ ಮಾಡ್ಕೋಬೇಕು. ಅಂದ್ರ ಅದ್ ನೀವು ಯಾವ ವಸ್ತು ಮಾಡ್ತೀರಿ ಅನ್ನೋದ್ರ ಮ್ಯಾಗ ಬಿದ್ರ ಆಯ್ಕೆ ಮಾಡ್ಕೋತೀರಿ? ಹೌದೌದು. ಎಲ್ಲದಕ್ಕೂ ಒಂದೇ ಬಿದ್ರ ಅಂತ ಬರಂಗಿಲ್ರಿ. ಒಂದ್ರೊಳಗೆ ಬಾಂಬು ಬರ್ತೈತಿ, ಇನ್ನೊಂದ್ರೊಳಗೆ ಬಾಂಬು ಒಳಗೆ ಕಳ್ಳ ಬರ್ತೈತಿ, ಅದ್ ಬೇರೆ ಕೆಲ್ಸಕ್ಕೆ ಬರ್ತೈತಿ. ಒಂದೇ ಪರ್ಟಿಕ್ಯುಲರ್ ಆಗಿಲ್ಲ, ಒಂದೇ ಇದಕ್ಕ ಕೆಲ್ಸಕ್ಕೆ ಅಂತೇಳಿ ಬರೋದಿಲ್ರಿ. ಅದ್ರ ಒಂದ್ 3-4 ನಮ್ನಿ ಅದಾವ್ರಿ ಮೇಡಮ್.
ಆ ವಸ್ತುಗ ಆ ಬಿದ್ರ ಅಂತ ಐತ್ರಿ. ಅದು ಚಾಯ್ಸ್ ಮಾಡ್ಕೊಂಡು ಕೆಲಸ ಮಾಡ್ತೇವೆ. ಅದ್ರೊಳಗ ಕ್ವಾಲಿಟಿ ಐತಿ ಹಿಂಗೇನಿಲ್ರಿ, ಫಸ್ಟ್ ಕ್ವಾಲಿಟಿ ಸೆಕೆಂಡ್ ಕ್ವಾಲಿಟಿ ಏನಿಲ್ಲ, ಎಲ್ಲ ಒಂದ ಕ್ವಾಲಿಟಿ ಬರ್ತೈತ್ರಿ. ಬಿದಿರಿನ ಹೆಸರು ಚೇಂಜ್ ಇರ್ತೈತ್ರಿ ಅಷ್ಟೇ. ಅವ ಬಿದಿರಿನ ಹೆಸರು ಚೇಂಜ್ ಇರ್ತೈತಿ ಅಂದ್ರಲ್ರಿ, ಅವ್ ಹೆಸರು ಯಾವ್ಯಾವ ಅನ್ನೋದು ಹೇಳ್ತೀರೇನ್ರಿ? ಒಂದ್ ಇದು ಬಂಬು ಅಂತ ಬರ್ತೈತ್ರಿ, ಆಮ್ಯಾಗ ಇನ್ನೊಂದು ಮೇಸ್ ಅಂತ ಬರ್ತೈತ್ರಿ, ಇನ್ನೊಂದು ಗಳ ಅಂತ ಬರ್ತೈತಿ. ಒಂದ್ 3-4 ನಮ್ನಿ ಬರ್ತಾವ್ರಿ ಮೇಡಮ್. ನೀವು ಇದನ್ನ ಹಿಂಗ್ ಕಟ್ ಮಾಡತ್ತೀರಲ್ರಿ, ಕೈಗೆ ಹತ್ತಚ್ಚ ಹೆದರಿಕಿಲ್ಲನ್ರಿ ನಿಮ್ಗ? ಇಲ್ರಿ, ಒನ್ ಟೈಪ್ KGF ಪಿಕ್ಚರ್ ಇದ್ದಂಗ ನಮಗ. ಎದೆಯಲ್ಲಿ ಕಲ್ಲಿದ್ದವ್ ಇವೆಲ್ಲ ಅಂಟೋದು ಇಲ್ಲ ಅಂತಾರಲ್ಲ, ರೂಢಿ ಆಗೈತ್ರಿ ಮೇಡಮ್. ಸರ್ ನೀವು ಇದು ಮಾಡಾಕತ್ 15 ವರ್ಷ ಆಯ್ತಂದ್ರಲ್ರಿ? ಹಾ ಮೇಡಮ್. ಅವಾಗಿನ ಬಿಸ್ನೆಸ್ಗೂ ಈಗಿನ ಬಿಸ್ನೆಸ್ಗೂ ವ್ಯತ್ಯಾಸ ಐತೇನ್ರಿ? ಅವಾಗ ನಮ್ಮ ಫಾದರ್ ನಮ್ಮ ಅಜ್ಜ ಮಾಡೋ ಟೈಮ್ನಾಗ ಭಾಳ ಬೆಸ್ಟ್ ಇತ್ರಿ ಮೇಡಮ್. ಯಾಕಂದ್ರೆ ಅವಾಗ ಏನು ಕೇಳಿದ್ರು ಬೇಡಿಕೆ ಬಿದಿರ ಐತ್ರಿ. ಈಗೆಲ್ಲ ಪ್ಲಾಸ್ಟಿಕ್ ಬಂದ್ಬಿಟ್ಟವ್ರಿ. ಒಂದು ಮರ ತೊಗೋರಿ ಪ್ಲಾಸ್ಟಿಕ್, ನೀವು ಒಂದು ಬುಟ್ಟಿ ತೊಗೋರಿ ಅದು ಪ್ಲಾಸ್ಟಿಕ್. ಪ್ಲಾಸ್ಟಿಕ್ ಒಳಗಂದ್ರೆ ಒಂದು ಸಲ ಡೈ ಇರ್ತೈತ್ರಿ, ಆ ಡೈ ಒಳಗೆ ಮಿಷಿನ್ ಒಳಗೆ ಹಾಕಿದ್ರೆ 1000 ಪೀಸ್ ಬರ್ತಾವೆ. ಮಿಷಿನ್ ವರ್ಕ್ ಮಾಡ್ತೈತಿ. ಇದು ಒಂದು ನೀವು ಒಯ್ದ್ರ ಅಂತ ತಿಗೋರಿ, ಈಗ ಅದು ಮರವೇಸ್ ಮತ್ತು ಕೈಲೇನ ಮಾಡ್ಬೇಕ್ರಿ. ಅದಕ್ಕೆಲ್ಲ ಟೈಮ್ ಯಾರು ಜಾಸ್ತಿ ಆಸ್ಪದ ಕೊಡತ್ತಿಲ್ರಿ, ಎಲ್ಲ ಪ್ಲಾಸ್ಟಿಕ್ ಕಡೆ ಹೋಗ್ಬಿಟ್ಟೈತ್ರಿ ಜೀವನ. ಪ್ಲಾಸ್ಟಿಕ್ ಬಂದ ಮೇಲೆ ಅಷ್ಟು ಬಿಸ್ನೆಸ್ ಇಲ್ಲ ಅಂತೀರಿ? ಪ್ಲಾಸ್ಟಿಕ್ ಬಂದ ಮೇಲೆ ಬಿಸ್ನೆಸ್ ಸ್ವಲ್ಪ ಡಲ್ ಆಗೈತ್ರಿ ಅಷ್ಟೇ. ಸರ್ ನೀವು ಇದೊಂದು ಬುಟ್ಟಿಯ ತಯಾರು ಮಾಡಕ್ ಎಷ್ಟು ಟೈಮ್ ತಗೋತೈತ್ರಿ? ಸೈಜ್ ಮೇಲೆ ಇರ್ತೈತಿ ಮೇಡಮ್. ಸಣ್ಣ ಸೈಜ್ ಆದ್ರೆ ಒಂದು 1 hour ಒಳಗೆ ಆಕೈತಿ. ದೊಡ್ಡ ಆದ್ರೆ ಸ್ವಲ್ಪ ಟೈಮ್ ಹಿಡಿತೈತಿ. ಯಾಕಂದ್ರೆ ಫಸ್ಟ್ ಸ್ಟಾರ್ಟಿಂಗ್ ತಳ ಹಚ್ಕೋಬೇಕು, ಹಚ್ಕೊಂಡು ನೀರು ಹೊಡಿಬೇಕು, ನೀರು ಹೊಡಿಯೋದಾದ್ಮೇಲೆ ಆಮೇಲೆ ಸುತ್ಕೋಬೇಕಾಕೈತಿ. ಇವೇನು ಸ್ವಲ್ಪ ಟೈಮ್ ಒಳಗೆ ಮುಗಿತೈತ್ರಿ ಮೇಡಮ್. ಈಗ ಸಣ್ಣ ಸೈಜ್ ಆದ್ರೆ ರೀ ಒಂದು ಗಂಟೆ ಒಳಗೆ ಮುಗಿತೈತಿ ಅಂದ್ರಿ ನೀವು, ಅದ್ರ ರೇಟ್ ಏನಾಗ್ತೈತ್ರಿ ನಿಮ್ಗೆ? ಇದಾದ್ರೆ ನಿಮ್ಗೆ 150 ರೂಪಾಯಿ ಬರ್ತೈತಿ. 1 ಗಂಟೆ ಬೇಕ್ರಿ ಅದಕ್ಕೆ ಟೈಮ್ ರೀ? ಅಷ್ಟೊಳಗೆ ಹಾಕೈತ್ರಿ ಮೇಡಮ್. ನಿಮ್ದು ಖರ್ಚು ರೀ? ಇರ್ತೈತ್ರಿ ಮೇಡಮ್. ಮಾಡು ಮೆಹನತ್ ಸೇರಿ ಒಂದು 50 ರೂಪೀಸ್ ಉಳಿತೈತ್ರಿ ಅಷ್ಟೇ. ಒಂದು 50 ರೂಪೀಸ್ ಉಳಿಸ್ಕೋತೀರಿ. ಇದರಿಂದ ನಮ್ ಮಾಡೋ ಚಾರ್ಜ್ ತೆಗೆದ್ರೆ 50 ರೂಪೀಸ್ ಉಳಿತೈತಿ. ಅದ್ ಮಷಿನ್ ಒಳಗೆ ಕೊಟ್ಟು ಬಿಟ್ಟಿರ್ತಾರೆ, ಅದನ್ನ 100 ಬೇಕೋ 200 ಬೇಕೋ ರೆಡಿಯಾಗಿ ಬಂದ್ ಬಿಡ್ತೈತ್ರಿ. ಅದ್ರ ಕಾಸ್ಟು ಕಮ್ಮಿ ರೀ, ಇದ್ರ ಕಾಸ್ಟ್ ಸ್ವಲ್ಪ ಜಾಸ್ತಿನೇ ಆಗೋದ್ರಿ. ಕೈ ಕೆಲಸ ಅಲ್ರಿ ಮೇಡಮ್, ಇದಕ್ಕೆ ಮೆಹನತ್ ಭಾಳ ಇರ್ತೈತ್ರಿ. ಅದಕ್ಕೆ ಇಲ್ರಿ, ಎಲ್ಲ ಕರೆಂಟಿನ ಮೇಲೆ ಎಲ್ಲ ಮಿಷಿನ್ ಕೆಲಸ ಮಾಡ್ತೈತಿ. ಇದಕ್ಕೆ ನೀವು ಪರಿಶ್ರಮ ಹಾಕ್ಬೇಕ್ರಿ. ಮೊದ್ಲಿನ ಮಂದಿಗೆಲ್ಲ ಏನ್ ಗೊತ್ತಿತ್ರಿ, ಎಲ್ಲ ಇವಾಗ ಹೋಯ್ತಿದ್ರಲ್ಲ. ಮತ್ತೆ ಮೇಂಟೈನ್ ಮಾಡೋದು ಹೆಂಗ್ರಿ? ಎದ್ರದ್ ಮೇಡಮ್? ಈಗ ನಾವ್ ಏನಾರ ಒಂದು ವಸ್ತು ಈಗ ಬುಟ್ಟಿ ಏನೋ ಓದು ಅಂದ್ರೆ ಅದಕ್ಕೆ ಏನಾರ ಮೇಂಟೈನ್ ಮಾಡ್ಬೇಕಂತ ಹಿಂಗ ಏನಾರ ಐತೇನ್ರಿ? ನಾವು ನೋಡ್ಕೊಂಡಂಗ ಇರ್ತೈತ್ರಿ ಮೇಡಮ್. ಯಾವ್ದೋ ಆದ್ರೂ ಅದಕ್ಕೇನ್ ಹುಳ ಹತ್ತುದು ಅದೇನಿಲ್ಲ? ಅದಕ್ಕೂ ಒಂದ್ ಲೈಫ್ ಅಂತ ಇರ್ತೈತ್ರಿ. ಆ ಲೈಫ್ ಮುಗಿದ್ಮೇಲೆ ಹಾಳಾಕೈತ್ರಿ ಮೇಡಮ್. ಎಷ್ಟು ವರ್ಷ ಬರ್ಬೋದ್ರಿ ಅದು? 3-4 ವರ್ಷ ಬರ್ತೈತ್ರಿ. 3-4 ವರ್ಷ ಆರಾಮ್ಸೆ ಯೂಸ್ ಮಾಡ್ಬೋದ್ರಿ? ಮಾಡ್ಬೋದು. ಹೇಳಿ ಸರ. ಮ್ಯಾಟ್ ರೀ ಎಷ್ಟು ಪೀಸ್ ಬೇಕು ಸರ್? 8x4 ಸರ್. ಅದು ಕೊಡ್ತೇನಲ್ಲ, 350 ಆಗಿ ಕೊಡ್ತೇನೆ ಸರ್. ಕೊಡ್ಲಿ ರೀ? ಸರ್ ಇಲ್ಲಿ ಕಸ್ಟಮರ್ ತಗೋಕ್ ಬಂದಾಗ್ರಿ ರೇಟ್ ಕೇಳಿ ಸ್ವಲ್ಪ ಜಾಸ್ತಿ ಅನಿಸ್ಕೊಂಡು ಬಿಟ್ಟು ಹೋಗ್ಬಿಡ್ತಾರ್ರಿ, ಅದ್ರ ಬಗ್ಗೆ ಏನು ಹೇಳ್ತೀರಿ ನೀವು ರೀ? ಅವ್ರು ನಮ್ದು ಪ್ರಾಫಿಟ್ ನಾವು ಕೊಡಂಗಿಲ್ರಿ. ಅವ್ರು ಎಷ್ಟೋ ಕಮ್ಮಿ ಕೇಳಿರಿ, ಒಂದೊಂದ್ಸಲ ಹಿಂಗೆ ಹಾಕೈತ್ರಿ, ನಾವು ಎಕ್ಸ್ಪೆಕ್ಟ್ ಮಾಡಂಗಿಲ್ಲ, ಅದಕ್ಕಿಂತ ಒಂದು ಜಾಸ್ತಿನೇ ಹಿಡಿಬಿಟ್ಟಿರ್ತೀವಿ. ಅವಾಗೂ ಸುಮ್ಮನೆ ಕೊಟ್ಟು ಹೋಗ್ತಾರೆ, ಏನು ಮಾಡಕ್ಕೆ ಬರಂಗಿಲ್ಲ. ಅವ್ರಿಗೆ ಜಾಸ್ತಿ ಕೊಡೋದು, ಅವ್ರು ಒಂದೊಂದು ಕಸ್ಟಮರ್ ಬರ್ತಿರ್ತಾರೆ, ಏನು ಅವ್ನು ಅನುಕೂಲ ಮಾಡಿ ಕೊಡೋದ್ರಿ. ಮತ್ತು ಹಂಗೂ ಅಷ್ಟು ಮಿಕ್ಕಿ ಇದನ್ನಾದ್ರೆ ಕೊಡಂಗಿಲ್ರಿ, ನಮ್ಮ ರೇಟ್ ಬಂದ್ರೆ ಅಷ್ಟೇ ಕೊಡ್ತೀವಿ. ಚೌಕಾಸಿ ಜಾಸ್ತಿ ಇರ್ತೈತೇನ್ರಿ ಇಲ್ಲಿ? ಹಾಂ ಮೇಡಮ್, ಚೌಕಾಸಿ ಮಾಡ್ತಾರೆ? ಸಿಕ್ಕಾಪಟ್ಟಿ ರೀ. ಈ ಬೇರೆ ಕಡೆ ಹೋದ್ರೆ ಅದಕ್ಕೆ ಒಂದೊಂದು ವಸ್ತುಗೆ ಒಂದೊಂದು MRP ರೇಟ್ ಹಚ್ಚಿರ್ತಾರೆ.
ಅದಕ್ಕೆ ನೋಡ್ತಾರ, ನೋಡಿ ರೇಟ್ ಜಾಸ್ತಿ ಆತಂದ್ರೆ ಬಿಟ್ಟು ಹೋಗ್ತಾರ, ಅವ್ರ ಲೈಕ್ ಆದ್ರೆ ತಗೋತಾರ. ನಮ್ಮ ಕಡೆ ಹಂಗಿಲ್ಲ, ಯಾವ್ದಕ್ಕೂ MRP ರೇಟ್ ಹಚ್ಚಕ್ ಬರಂಗಿಲ್ಲ ನಮ್ಗೆ. ಹಂಗಂಗೆ ಕೈ ಕೆಲಸ ಹಾಕೈತಲ್ರಿ, ಹೆಚ್ಚು ಕಡಿಮೆ ಕೊಟ್ಟು ಬಿಡಕ್ಕೆ ಬರ್ತೈತಿ. ಅಲ್ಲೇ ಚೌಕಾಸಿ ಭಾಳ ಆಕೈತಿ. ಈ ಕಡೆ ಬೇರೆ ಕಡೆ ಹಂಗಿಲ್ರಿ, ಎಲ್ಲ ಖುಷಿಯಿಂದ ಮಾಡ್ತೇವೆ ಮೇಡಮ್ ಕೆಲಸ. ಸ್ವಲ್ಪ ಡೆಡಿಕೇಟೆಡ್ ಕೆಲಸ ಇರ್ತಾವಲ್ರಿ, ಅವನ್ನ ಸ್ವಲ್ಪ ಕೈ ಹಿಡಿತೈತ್ರಿ. ಎಲ್ಲ ಈಗ ಒಂದು ವಸ್ತು ನಿಮ್ಗೆ ಹೇಳಿರ್ತಾರೆ ಇದನ್ನ ಮಾಡಾಕತ್ ಹೇಳಿ, ಇಲ್ಲ ಇದು ಚಲೋ ಬಂದೈತಿ ನಾವು ಹೇಳ್ದಂಗ ಮಾಡಿಕೊಟ್ಟಿರಿ ನೀವು ಅಂತ ಹೇಳ್ರಿ, ಓದಿದ್ರಿ. ಇದು ಆಲ್ಟಿಂಗ್ ಮಾಡ್ತೇವ್ರಿ ಮೇಡಮ್ ನಾವು ಪೇಂಟಿಂದ. ಇದೈತೆ ನೋಡ್ರಿ ಆಲ್ಟ, ಬಾಂಬು ಒಳಗೆ ಅದು ಹಾಕಿ ಆರ್ಟ್ ಮಾಡ್ತೇವ್ರಿ. ಅದು ಚಲೋ ಅನಿಸ್ತೈತ್ರಿ ಮೇಡಮ್ ಅದು ಮಾಡಕ್. ಕಸ್ಟಮರು ಖುಷಿಯಿಂದ ಹೋಯ್ತಾರ್ರಿ, ಚಲೋ ಆಗೈತೆ ನೋಡಿ, ಮಸ್ತ್ ಆಗೈತೆ ಅಂತಾರಲ್ರಿ, ಫೀಡ್ಬ್ಯಾಕ್ ಕೊಡ್ತಾರ್ರಿ. ಕೊಡ್ತಾರ್ರಿ ಮೇಡಮ್. ಏನ್ರಿ ಎಷ್ಟು ಫೀಟ್ ಬೇಕ್ರಿ? 30 ಬರಂಗಿಲ್ರಿ. ಕೊಡ್ತೇವಲ್ಲ, ಯಾವ ಬೇಕ್ರಿ? ಕೊಡ್ತೇವಲ್ಲ. 30 ಬರಂಗಿಲ್ಲ ಅಣ್ಣ, ಲಾಸ್ಟ್ 25-26 ಬರ್ತೈತೆ ನೋಡಿ. ಇಲ್ಲ ಕೇಳ್ತೇನೆ ತಡ್ರಿ. 30 ಫೂಟಿಂದ ಯಾರು ಯಾವ ಬೇಕಿತ್ತದ? 2-3 ದಿವಸ ನಡೀತೈತಿಲ್ರಿ. ಸರ್ ನೀವು ಇದ್ರೊಳಗೆ ಏನೇನು ವಸ್ತು ಮಾಡ್ತೀರಿ? ಮೇಡಮ್ ಇದ್ರೊಳಗೆ ಏನೇನು ವಸ್ತು ಮಾಡ್ತೀರಿ ನೀವು ರೀ? ಬುಟ್ಟಿ ಹಾಕತ್ ಮೇಡಮ್, ರೊಟ್ಟಿ ಹಾಕೋ ಬುಟ್ಟಿ ಹಾಕೈತಿ. ಆಮ್ಯಾಗ ಮದ್ವೆ ಹೋಯ್ತಾರಲ್ಲ ಕಾಸಿಂಗ ಬುಟ್ಟಿ ಅದು ಹಾಕೈತಿ. ಆಮ್ಯಾಗ ಜಲ್ಲಿ ಹಾಕೋ ಹೊಟ್ಟೆ ತುಂಬಾಕ. ಆಮ್ಯಾಗ ಇದು ಬಳೆ ಬುಟ್ಟಿ ರೀ, ಇದು ಬಳೆ ಹಾಕಕ್ಕೆ ಬರ್ತೈತಿ. ಇದು ಹೂವಿನ ಬುಟ್ಟಿ ರೀ. ಇದು ಈಗ ಹೂವಿನ ಬುಟ್ಟಿ ಅದು ಪ್ಲಾಸ್ಟಿಕ್ ಒಯ್ಯ ಬದ್ಲಿ ಇದು ಹೋದ್ರೆ ಬೆಸ್ಟ್ ಅಂತ. ಈಗ ಸ್ಕೂಲ್ ಒಳಗೆ ಬೀಳ್ಕೊಡೆ ಸಮಾರಂಭ ಅದು ಇರ್ತೈತಲ್ಲ, ದೊಡ್ಡ ದೊಡ್ಡ ಗಣ್ಯ ವ್ಯಕ್ತಿಗಳು ಬಂದಿರ್ತಾರೆ, ಅದ್ರೊಳಗೆ ಪಾಟ್ ಹಾಕಿ ಕೊಡ್ತಾರ. ಇಲ್ಲ ಇದು ಪ್ಲಾಸ್ಟಿಕ್ ಅದು ಒಯ್ಯಂಗಿಲ್ಲ. ಸೀಸನ್ ಅನ್ಸೀಸನ್ ಅಂದ್ರೆ ನಮ್ಗೆ ಮಳೆಗಾಲ ಒಳಗೆ ಅಷ್ಟೇ ರೀ. ಸೀಸನ್ ಇರ್ತೈತೆ ರೀ, ರೆಗ್ಯುಲರ್ ಇರ್ತೈತಿ. ಸೊ ಗಣಪತಿ ಹಬ್ಬದ ಸ್ಟಾರ್ಟ್ ಆಕೈತಿ. ಮದುವೆ ಸೀಸನ್ ಸ್ವಲ್ಪ ಜೋರು ಇರ್ತೈತೆ ವ್ಯಾಪಾರ, ಅವಾಗ ಚಲೋ ಇರ್ತೈತಿ. ಮಳೆಗಾಲ ಬಂತಂದ್ರೆ ಪೂರ ಡಲ್ ಇರ್ತೈತಿ. ಆಮ್ಯಾಗ ಶ್ರಾವಣ ಮಾಸ ಬಂತಂದ್ರೆ ಅವಾಗ ಜೋರು ಇರ್ತೈತಿ. ಬಾಗಣ ಕೊಡಾಕ ಮರ ಬುಟ್ಟಿ ಗಿಟ್ಟಿ ಹೋಯ್ತಾರಲ್ಲ, ಅದಕ್ಕೆ ಆಷಾಢ ಮಾಸದಾಗ ಅವಾಗ. ಈಗ ಬಿಸಿಲು ಐತಲ್ರಿ ಜಾಸ್ತಿ ರೀ. ಹೌದ್ರಿ. ಇದು ಬೆಂಡ್ ಹಾಕದು ಏನು ನಿಮ್ಗೆ ತೊಂದರೆ ಮಾಡ್ತೇನ್ರಿ? ಏನಾಗುದಿಲ್ಲ, ಏನಿಲ್ಲ. ನೀರು ಹಾಕಿ ಕೆಲಸ ಮಾಡಿದ್ರೆ ನಾವು ಹೇಳ್ದಂಗೆ ಕೆಲಸ ಮಾಡ್ತೈತ್ರಿ. ಅದಕ್ಕೆ ಮತ್ತೆ ನೀರ ರೀ. ಬಿದಿರ್ರಿ ಬೆಳಿಬೇಕಂದ್ರೆ ಎಷ್ಟು ವರ್ಷ ಬೇಕ್ರಿ ಅದಕ್ಕೆ? 1 ವರ್ಷನಾಗ ಬೆಳಿತೈತ್ರಿ ಅದು. 1 ವರ್ಷ ರೀ. ನೀವು ಅದ 1 ವರ್ಷನಾಗ ಬೆಳೆದಿದ್ದ ಮತ್ತೆ ಕಡದ್ರಂದ್ರೆ ಮತ್ತೆ ಒಂದ್ ತಿಂಗಳು 1.5 ತಿಂಗಳು ಚಿಗುರ್ತೈತ್ರಿ ಅದು. ಮತ್ತೆ ಅಲ್ಲೇ ಚಿಗುರು ಹೊಡೆದ್ ಮತ್ತೆ ಅಲ್ಲೇ ಬೆಳಿತೈತಿ. ಇದನ್ನ ನೀವು ನಿಮ್ ಪಪ್ಪಾರ ಮಾಡೋದ್ ನೋಡೇ ಕಲ್ತಿದ್ರಿ? ಹೌದು, ನಮ್ಗೆ ಯಾರು ಕಲ್ಸಿಲ್ಲ ಮೇಡಮ್. ನಾವ್ ಯಾರ ಕಡೆನೂ ಕಲ್ತಿನೂ ಇಲ್ಲ, ನಮ್ಗೆ ಯಾರು ಕಲ್ಸಿನಿಲ್ಲ. ಈಗ ಮಾಡೋದ್ ನೋಡೇ ಕಲ್ತಿದ್ರಿ? ಅವ ನಿಮ್ ಪಪ್ಪಾರ ಮಾಡುವಾಗದೆಲ್ಲ ನೋಡ್ತಿದ್ರಿ? ಹೌದೌದು. ಸರ್ ಈಗ ಇದನ್ನ ನೀವು ನಿಮ್ ಮಕ್ಳದ್ ಮುಂದುವರ್ಸ್ಲಿಲ್ಲ ಅಂದ್ರೆ ರೀ ಈ ಕಲೆನೇ ಮುಚ್ಚೋಕೈತ್ರಿ ಅವಾಗ್ರಿ? ಪ್ಲಾಸ್ಟಿಕ್ ಬಂದಾದ್ರೆ ನಾವು ಕಂಟಿನ್ಯೂ ಮಾಡಿಸ್ತೀವಿ. ಪ್ಲಾಸ್ಟಿಕ್ ಬಂದಾಗಬೇಕು ನೋಡ್ರಿ. ಬಂದ್ ಆತಂದ್ರೆ ಮತ್ತೆ ಎಜುಕೇಶನ್ ಅವ್ರದ್ದು ಏನೈತವಲ್ಲ ಎಷ್ಟು ಮಟ್ಟಕ್ಕೆ ಕಲಿಸ್ಬೇಕು ಅಷ್ಟು ಕಲಿಸಿ ಮತ್ತು ಈ ಫೀಲ್ಡಿಗೆ ತಂದು ನಿಲ್ಲಿಸ್ತೇವೆ. ಇಲ್ಲಪ್ಪ ನಮ್ದು ಹಂಗ ಮುಂದೆ ಹೊಂಟಂದ್ರೆ ಏನ್ ಮಾಡಕ್ ಬರಂಗಿಲ್ಲ ಮೇಡಮ್. ಈಗ ಜನಾನು ಅದನ್ನ ಬಿಟ್ಟು ಇದಕ್ಕೆ ಬಂದ್ರೆ ನಡಿತೈತ್ರಿ. ಈಗ ಅದು ಬಂದ್ ಆಗ್ಲಿಲ್ಲ ಅಂದ್ರೂ ರೀ ಜನಕ್ಕೆ ಇದ್ರ ಮ್ಯಾಗ ಇಂಟ್ರೆಸ್ಟ್ ಬಂದ್ರಿ ಬರ್ತಾರ್ರಿ, ತಗೊಂಡು 100% ಬರ್ತಾರೆ. ಬೇಕಾರಿ ಮೇಡಮ್, ಊಟದಾಗ ತೊಟ್ಲನೂ ಬೇಕು, ತೀರ್ಕೊಂಡಾಗ ಚಟ್ಟಾನು ಬೇಕು, ನಮ್ದ ಬೇಕು, ಬಿದ್ರ ಬೇಕು. ಆ ಪ್ಲಾಸ್ಟಿಕ್ ನಡೆಯಂಗಿಲ್ರಿ. ಅವು ಎಕೋ ಫ್ರೆಂಡ್ಲಿ ಹಾಕೈತಲ್ರಿ, ಬೇಕಾರಿ ಇದು. ಆಮೇಲೆ ಇದ್ರೊಳಗ ನೀವು ಪ್ಲೇನು ಐತ್ರಿ, ಆಮೇಲೆ ಇದು ಸ್ವಲ್ಪ ಬಣ್ಣನೂ ಹಚ್ಚಿರಿ. ನೀವು ಜನರಿಗೆ ಯಾವ್ದು ತಗೋ ಬೆಸ್ಟ್ ಅಂತ ಹೇಳ್ತೀರಿ? ಒಬ್ಬೊಬ್ರು ಚಾಯ್ಸ್, ಒಬ್ಬರ ಡಿಸೈನ್ ನೋಡಿ ಚೆನ್ನಾಗಿ ನೋಡಾಕತ್ರ ಕಲರ್ ನೋಡ್ತಾರೆ, ಒಬ್ಬೊಬ್ರು ಸಾದಾ ಕೇಳ್ತಾರೆ, ರೇಟ್ ಕಮ್ಮಿ ಆದ್ರೆ ವಿತೌಟ್ ಕಲರ್ ಹೋಯ್ತಾರೆ. ಆದ್ರೆ ನೀವು ಯಾವ್ದು ರೆಕಮೆಂಡ್ ಮಾಡಿದ್ರಿ ಜನರಿಗೆ? ಎರಡು ಮಾಡ್ತೇವೆ ಮೇಡಮ್, ಎರಡು ಮಾಡ್ತೇವೆ. ಕಲರಿಂದ ಏನು ಸೈಡ್ ಎಫೆಕ್ಟ್ ಐತೆ? ಏನಿಲ್ರಿ ಮೇಡಮ್, ಅದಕ್ಕೆಲ್ಲ ಪಾಲಿಶ್ ಗಿಲಿಶ್ ಹೊಡೆದೈತೆ, ಸ್ವಲ್ಪ ರೇಟ್ ಜಾಸ್ತಿ ಆಕೈತ್ರಿ ಅದು. ಆಮೇಲೆ ಇದಕ್ಕೆ ಕಣ್ಣಿನ ದೃಷ್ಟಿ ಒಂದು ಭಾಳ ಬೇಕ್ರಿ.
ಎದ್ರದ್ದು ಮೇಡಮ್ ಇದ ಮಾಡಾಕ್ರಿ ಕೈ ಕೈ ಒಳಗೆಲ್ಲ ಸಿಬಿರ್ ಭಾಳ ಹೋಗ್ತಾವ್ರಿ ಮೇಡಮ್. ಹೋಗಿ ನೋವಾಗಿದ್ರಿ ಅದಾವ್ರಿ ಅದ್ ತಕೊಳ್ಳೋ ಮಟ್ಟ ಸಮಾಧಾನ ಆಗುದಿಲ್ರಿ. ಅದ್ ತಕೊಂಡ್ಮೇಲೆ ಮತ್ತೆ ಕೆಲಸ ಸ್ಟಾರ್ಟ್ ಮಾಡ್ಬೇಕು. ಸ್ವಲ್ಪ ಹೆದರಿಕೆನೂ ರೀ, ಮುಂಚೆ ಏನ್ ಅಷ್ಟ್ ಇರ್ಲಿಲ್ಲ ರೀ. ಹೌದೌದು ಈಗ ಸ್ವಲ್ಪ ಏನಾರ ಸೇರು ನಂಜ್ ಆಗ್ಬಿಡ್ತೈತ್ರಿ. ಈಗ ಹಾಕೈತ್ರಿ ನಾವು 6 ತಿಂಗಳಿಗೊಮ್ಮೆ ಟಿಟಿ ಇಂಜೆಕ್ಷನ್ ಮಾಡಿಸ್ತೇವೆ ಮೇಡಮ್. ಈಗ ನೀವು ಇದನ್ನ ಎಷ್ಟು ಜನ ಸೇರ್ ಮಾಡುದ್ರಿ ಇದನ್ನ? ಯಾವ್ದ್ರಿ ಮೇಡಮ್? ಇದು ವರ್ಕ್ ರೀ. ನಾವೊಂದು 7 ಜನ ಅದೇವ್ ಮೇಡಮ್. 2 ಜನ ರೀ. ಹಂಗೇನ್ರ ಮತ್ತ ಆರ್ಡರ್ ಗಿಡರ್ ಬಂತಂದ್ರೆ ಲೇಬರ್ ಬರ್ತಾರೆ ಮಾಡಕ್ಕೆ. ಸ್ವಲ್ಪ ನಮಗ್ ಪರಿಚಯ ಮಾಡಿ ಕೊಡ್ತೀರೇನ್ರಿ ಇದು? ಯಾಕಂದ್ರ ಬಾಳ ಜನಕ್ಕ ಏನೇನ್ ಅನ್ನೋದು ಗೊತ್ತಿಲ್ಲ ರೀ. ಇದು ಮದ್ವಿ ಬಾಸಿಂಗ ಹಾಕಾಕ್ ಹೋಯ್ತಾರ್ರಿ. ಮದ್ವೆ ಟೈಮ್ನಾಗ ಬಾಸಿಂಗ್ ಅದು ಮತ್ತು ಇವ ಐಟಮ್ ಅದು ಇಟ್ಕೊಂಡು ಹೋಗ್ತಾರಲ್ಲ, ಅವಾಗಿದ್ದು ಹೋಯ್ತಾರೆ. ಇದು ರೊಟ್ಟಿ ಬುಟ್ಟಿ ರೀ. ರೊಟ್ಟಿ ಬುಟ್ಟಿ ರೀ. ರೊಟ್ಟಿ ಹಾಕಕ್ ಒಯ್ಯತ್ತಾರ. ಹಣ್ಣು ಹಾಕಿ ಇಡ್ಬೋದ್ರಿ. ಹಣ್ಣು ಹಾಕಂತ ಮತ್ತೆ ಅದಕ್ಕೆ ಒಂದು ಸ್ಟ್ಯಾಂಡ್ ಬರ್ತೈತ್ರಿ ಕೆಳಗಡೆ ಈ ಥರ. ಇದು ಹಣ್ಣು ಹಾಕಿ ಇಡುದು. ಇದೇನು ಪ್ರೈಸ್ ಆಗ್ತೈತ್ರಿ? ಇದು ನಿಮ್ಗೆ 160 ಬರ್ತೈತ್ರಿ ಮೇಡಮ್. 160. ಇದೆಲ್ಲ ಫ್ಲಾಗಿಗೆ ಹೋಯ್ತಾರ್ರಿ. ಫ್ಲಾಗ್ ಅದಕ್ಕೆ ಹೋಯ್ತಾರೆ. ಇದ್ರಿ ಅದು ಮ್ಯಾಟ್ರಿ ಮೇಡಮ್. ಅದು ಹಿಂದೆ ಬ್ಯಾಕ್ ಕಂಪೌಂಡ್ ಹಾಕಿರ್ತಾರ. ಸೈಡ್ ಪ್ಯಾಕ್ ಮಾಡೋ ಸಂಬಂಧ ತಾಡ್ಪತ್ರಿ ಬದ್ಲಿ ಇದು ಹಾಕ್ತಾರೆ. ಮೇಲ್ಗಡೆನೂ ಹಾಕೋಬಹುದು? ಹಾಕ್ಬೋದ್ರಿ ಮೇಡಮ್. ಹಾಕಿ ಅದ್ಮೇಲೆ ತೆಂಗಿನ ನೀರೇನು ಹಾಕ್ಬೋದು. ಹೀಟ್ ಅದಾಗಲ್ಲ? ಏನು ಪ್ರಾಬ್ಲಮ್ ಇಲ್ಲ ಮೇಡಮ್. ಸೇಮ್ ಮೇಡಮ್. ಅದ್ರಾಗ ದೊಡ್ಡ ಸೈಜ್ ಇದು ನಾ ತೋರಿಸಿದ ದೊಡ್ಡ ಸೈಜ್ ನಿಮ್ಗೆ ಆಗಲೇ ಇದು. ಇದು ಸಣ್ಣ ಸೈಜ್. ಇದು ಮೊರಾರಿ ಮೇಡಮ್. ಇದು ಬಾಗಣಕ್ಕೂ ಇದು ಮ್ಯಾರೇಜಿಗೂ ಇದು ಹೋಯ್ತಾರೆ ಮದುವೆಗೆ. ಇದೇನ್ ರೇಟ್ ಆಗ್ತೈತ್ರಿ? ಇದು 150 ಬರ್ತೈತೆ ಮೇಡಮ್. 150. ಹಾಂ ರೀ. ಇದೇನ್ರಿ? ಇದು ಬೇಸಣಿಗೆ ಮೇಡಮ್. ಈಗ ಬ್ಯಾಸ್ಗಿ ಬೆಸ್ಟ್ ರೀ ಇದ್ರಿ. ಹಾಂ. ಏನ್ ಪ್ರೈಸ್ ಆಗ್ತೈತ್ರಿ? 100 ರೂಪೀಸ್. 100 ರೂಪೀಸ್. ಇದು ಹೂ ಹಾಕೋದ್ರಿ. ಇದು ಈಗ ಮಾರ್ಕೆಟ್ನಾಗ ಹೂವದು ಮಾರ್ತಾರಲ್ಲ ಹೆಣ್ಮಕ್ಳು, ಮಲ್ಲಿಗೆ ಹೂ ಇದ್ರೊಳಗೆ ಇಟ್ಕೊಂಡ ಮಾರ್ತಾರ. ಒಂದ್ ಅದಕ್ಕೂ ಯೂಸ್ ಆಕೈತಿ. ಇನ್ನೊಂದು ಹೋಟೆಲ್ ಗಿಟೆಲ್ ರೆಸಾರ್ಟಿಗೆ ಬ್ಯಾಕ್ ಗ್ರೌಂಡಿಗೆ ಹಾಕಿ ಡೆಕೋರೇಷನ್ ಮಾಡ್ತಾರಲ್ಲ, ಅದಕ್ಕೂ ಯೂಸ್ ಆಕೈತ್ರಿ. ಇದೇನ್ ಸರ್? ಇದು ಡೆಕೋರೇಷನ್ ಐಟಮ್ ಅದು ಹಾಕಿ ಪ್ಯಾಕ್ ಮಾಡಿ ಕೊಡ್ತಾರೆ ಮೇಡಮ್, ರ್ಯಾಪಿಂಗ್ ಮಾಡಿ. ಅದು ಫೋಟೋ ಐತಿ ನನ್ನ ಕಡೆ, ತೋರಿಸ್ತೇನೆ ನಿಮಗೆ. ಇದು ರೊಟ್ಟಿ ನಿಮ್ಮ ಕಡಿಮೆ ಚಿಬ್ಲಾರ ಇದು. ಹೋಳಿಗೆ ರೊಟ್ಟಿ ಗಿಟ್ಟಿ ಹಾಕ್ತಾರೆ, ಚಪಾತಿ ಹಾಕಿ ಬುಟ್ಟಿ ಬೇಡ ಅಂತ ನಂಗೆ ಪ್ಲೇನ್ ಹಾಕಿ ಇಡ್ತಾರ್ರಿ ಅದ್ರ ಮೇಲೆ. ಇದನ್ನ ಯೂಸ್ ಮಾಡ್ತಾರೆ. ಫ್ಲಾಟ್ ಇರ್ತೈತ್ರಿ ಮೇಡಮ್, ಇದು ಅದಕ್ಕೆ ಯೂಸ್ ಮಾಡ್ತಾರೆ. ಇದು ಬೆಳ್ಳುಳ್ಳಿ ಇದೆ ಮೇಡಮ್. ಇದು ಬೆಳ್ಳುಳ್ಳಿ ಹಾಕೋದ್ರಿ? ಮಾರ್ಕೆಟ್ ಒಳಗೆ ಮಾರ್ತಾರಲ್ಲ. ಇದು ಲ್ಯಾಂಪ್ ರೀ ಮೇಡಮ್. ಇದು ಹೋಟೆಲ್ ರೆಸ್ಟೋರೆಂಟ್ ಒಳಗೆ ಹಾಕಿರ್ತಾರಲ್ರಿ ಲ್ಯಾಂಪ್ ಅವ್ರು. ಇದು ಹೂವಿನ ಬುಟ್ಟಿ? ಹೂವಿನ ಬುಟ್ಟಿ ಮೇಡಮ್. 3 ಈಗ ಒಬ್ಬೊಬ್ರು ಬಾಗಣ ಕೊಡಾಕ ಊರಲ್ಲಿ ಬೆಂಗಳೂರಿಗೆ ಹೋಗ್ತಿರ್ತಾರಲ್ರಿ, ಇಲ್ಲಿದ ಹೋಗ್ತಿರ್ತಾರ್ರಿ ಅವ್ರು. ಇವೆಲ್ಲ ದೊಡ್ಡ ಸೈಜ್ ಒಯ್ಯಾಕ ಆಗೋದಿಲ್ರಿ, ಇಂಥ ಸಣ್ಣದು ಒಯ್ದು ಬಿಡ್ತಾರ್ರಿ ಅವ್ರು. ಇದ್ರೊಳಗೆ ಮುಗಿಸಿ ಬಿಡ್ತಾರ್ರಿ. ನೇಮದ ಪ್ರಕಾರನೂ ಆದ್ರಿ ಎಲ್ಲ ಹಾಕೈತ್ರಿ. ಬ್ಯಾಗ್ಗಳು ಪ್ಯಾಕ್ ಮಾಡ್ಕೊಂಡು ಹೋಗ್ತಾರ್ರಿ. ಇದ್ರಿ ಇದು ಇಡ್ಲಿ ಚಿಬ್ಲಾ ರೀ. ಇದ್ರೊಳಗೆ ಬಟ್ಟೆ ಹಾಕಿ ಹಿಟ್ಟು ಹಾಕಿ ಇಡ್ಲಿ ಮಾಡ್ಬೋದ್ರಿ. ಇದು ಮನ್ಯಾಗ ಮಾಡ್ಕೋಬೋದ್ರಿ. ಅದ್ರದ್ದು ಫೋಟೋನು ತೋರಿಸ್ತೇನೆ ನಿಮಗೆ. ಇದು ಬೊಕ್ಕೆ ಹಾಕಿ ಇಡುದ್ರಿ. ಇದು ಮನೆಯೊಳಗೆ ಸೈಜ್ ಬರುತ್ತೇನ್ರಿ? ಸಿಕ್ಕದು ದೊಡ್ಡದು ಸಣ್ಣದು ಹಿಂಗ್ ಸೈಜ್ ಬರ್ತೈತಿ. ಇದು ಮೇಡಮ್ ವಾಲಿಗೆ ಹಾಕೋದ್ರಿ ಮನೆಯೊಳಗೆ. ಅದು 800 ರೂಪೀಸ್ ಬರ್ತೈತಿ. ಪೇಂಟಿಂಗ್ ಕೈ ವರ್ಕ್ ಭಾಳ ಐತ್ರಿ ಅದ್ರೊಳಗೆ, ಹ್ಯಾಂಡ್ ವರ್ಕ್. ಅದೆಲ್ಲ ಕೈಲೇನೆ ಮಾಡಿದ್ರಿ? ಹೌದೌದು. ಸ್ವಲ್ಪ ತೋರಿಸ್ಬೋದೇನ್ರಿ? ಈಗೆಲ್ಲ ಹೊರಗಡೆ ಹೋಗುವಾಗ ಆ ಟೈಪ್ ಒಯ್ದ್ರೆ ಬಿಸಣಿಗೆ ಒಯ್ಯಾಕಂಗಿಲ್ಲ ಅಂತ ಫೋಲ್ಡೇಬಲ್ ಬರ್ತೈತ್ರಿ. ಹೌದೇನ್ರಿ? ಅದೇ ಇದು ಬಾಂಬು ಒಳಗೆ ಆಗಿದ್ರಿ.
ಫೋಲ್ಡೇಬಲ್ ಫ್ಯಾನ್ ಅಂತ ಬರ್ತೈತ್ರಿ, ಬ್ಯಾಗ್ ಒಳಗೆ ಇಟ್ಕೊಂಡು ಹೋಗ್ಬೋದು. ಬ್ಯಾಗ್ ಒಳಗೆ ಇಟ್ಕೊಂಡು ಫೋಲ್ಡ್ ಮಾಡ್ಕೊಂಡು ಬ್ಯಾನ ಇಟ್ಕೊಂಡು ಹೋಗ್ಬಿಡುದು. ಇಷ್ಟು ಸಣ್ಣ ಅದಾವಲ್ರಿ ಕಡ್ಡಿ, ಹೆಂಗ್ ಕಟ್ ಮಾಡ್ತೀರಿ? ಈಗ ತೆಗದಲ್ಲ ಮೇಡಮ್, ಅದೇ ಥರ ಇಲ್ಲಿ ಬರ್ತೈತಲ್ಲ, ಇದ್ರೊಳಗೆ ಕಟ್ ಮಾಡ್ಬೋದ್ರಿ. ಅದು ಇದ್ರೊಳಗೆ ಮತ್ತೆ 2 ಮಾಡ್ಕೋಬೇಕು. ಹ್ಯಾಂಡ್ ವರ್ಕ್ ರೀ ಮೇಡಮ್ ಅದು. ಇದು ಎಷ್ಟು ಟೈಮ್ ತಗೋತೈತ್ರಿ? ಇದು ಸ್ವಲ್ಪ ಟೈಮ್ ಭಾಳ ಹಿಡಿತೈತೆ ಮೇಡಮ್. ಒಂದು ಅಂದಾಜು ಎಷ್ಟು ಬೇಕ್ರಿ? ಒಂದು 2-3 ತಾಸು ಆಕೈತೆ. 2-3 ತಾಸು. ರೇಟ್ ರೀ ಇದಕ್ಕೆ ರೀ? ಅದು 150 ಬರ್ತೈತೆ. 150 ರೀ? ಒಂದು 2-3 ಗಂಟೆ ಕೆಲಸ ಮಾಡಿದ್ದು 150 ಕೊಟ್ಟು. ಯಾಕಂದ್ರೆ ಅದು ಪರ್ಟಿಕ್ಯುಲರ್ ಆಗಿ ಅದ್ರ ಸಂಬಂಧ ಅಂತೇಳಿ ಏನು ಬಿದಿರು ಕಟ್ ಮಾಡಂಗಿಲ್ಲ ರೀ. ವೇಸ್ಟ್ ಒಳಗೆ ಇರ್ತೈತಲ್ರಿ, ಅದ್ರ ತಳ್ಳಗೆ ಲೇಯರ್ ತಕೊಂಡ್ ಮಾಡ್ತೇವಲ್ಲ, ಅದ ಪ್ರಾಫಿಟ್. ಅದ್ರ 150 ಅಂದ್ರೆ ಬೆಸ್ಟ್ ಪ್ರೈಸ್ ರೀ. ಅದು ನಿಮಗೆ ಗೊತ್ತೈತ್ರಿ, ಪ್ಲಾಸ್ಟಿಕ್ ತೊಗೊಳೋರು ಗೊತ್ತಿರಲಿಲ್ಲ ಅಲ್ರಿ. ಇದೊಂದು ಇದೆ ಸರ್, ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೆ ಕಾಯೋದು ಹಾಕೊಂಡು ಹೋಗ್ತಾರಲ್ರಿ, ಅದ ಇದೊಂದು. ಈಗ ಪಾಟ್ ಇಡುದ್ರಿ, ಇದೇನ್ರಿ ಇದು ಪಾಟ್ ಇಡುದ್ರಿ ಮೇಡಮ್, ಬ್ಯಾಂಬೂದ ಪಾಟ್ ಇಟ್ಟು ಹ್ಯಾಂಗಿಂಗ್ ಮಾಡ್ಬೋದು. ಆಮೇಲೆ ಇವೆಲ್ಲ ಲ್ಯಾಂಪ್ ರೀ, ಇವಷ್ಟು ಲ್ಯಾಂಪ್ಸ್ ರೀ ಮೇಡಮ್. ಅಲ್ಲಿ ಅದ ಚಾಕ್ಲೇಟ್ ಗಿಫ್ಟ್ ಮಾಡಿ ಕೊಡ್ತಾರ ಅಂತಂದ್ರೆ, ಯಾವ್ದಾರು ಫಂಕ್ಷನ್ ಇದ್ದಾಗ ರ್ಯಾಪ್ ಮಾಡಿ ಕೊಡ್ತಾರೆ. ರ್ಯಾಪ್ ಮಾಡಿ ಕೊಡ್ತೀವಿ. ಕಸ್ಟಮರ್ ಏನ್ ಕೇಳ್ತಾರ ಅದ್ ಮಾಡಿ ಕೊಡ್ತೀರಿ? ಮಾಡಿ ಕೊಡ್ತೀರ. ಸೈಜ್ ಮೇಲೆ ಇರ್ತೈತ್ರಿ ಮೇಡಮ್. ಅವ್ರು ಯಾವ ಕ್ವಾಂಟಿಟಿ ಯಾವ ಸೈಜ್ ಹೇಳ್ತಾರಲ್ಲ ಅದ್ರ ಮೇಲೆ ರೇಟ್ ಹೇಳ್ತೀವಿ. ಈಗ ಮಳೆ ಅದ್ ಬಂದ್ರೆ ಕಷ್ಟ ಮತ್ತೆ ಅಷ್ಟು ಒಳಗಡೆ ಇಡ್ಬೇಕ್ರಿ. ಮಳೆ ಹೋಗೋ ಮಟ್ಟ ಒಳಗೆ ಇಡ್ಬೇಕು. ಬಿಸಿಲು ಅದ್ ಬಡಿದ್ರೆ ಏನಾಗಲ್ಲ. 4-5 ವರ್ಷ ಆರಾಮ್ ಯೂಸ್ ಮಾಡ್ಬೋದು. ಜಾಸ್ತಿ ಪ್ಲಾಸ್ಟಿಕ್ ಯೂಸ್ ಮಾಡೋದು ಕಮ್ಮಿ ಮಾಡಿ ನೈಸರ್ಗಿಕವಾಗಿ ಯೂಸ್ ಮಾಡಿದ್ರೆ ಪ್ರಕೃತಿಗೂ ಒಂದ್ ಬೆಲೆ ಕೊಟ್ಟಂಗ ಆಕೈತಿ, ನಮ್ಮಂತವ್ರಿಗೆ ಪ್ರೋತ್ಸಾಹ ಮಾಡ್ದಂಗ ಆಕೈತಿ. ಇದ್ರೊಳಗೆ ಚಾಪಿನೂ ಮಾಡ್ತೀರಿ? ಮಾಡ್ಬೋದು ಮೇಡಮ್, ಅಲ್ಲಿ ತೋರಿಸಿದ್ರೆ ಮೇಡಮ್, ಅದ ಮ್ಯಾಟ್ರಿ. ಅದ ಜನರು ಯಾವ ತರ ಕೇಳ್ತಾರ ಆ ತರ ಮಾಡಿ ಕೊಡ್ತೀರಿ. ಇನ್ನೊಂದು ಅಡ್ರೆಸ್ ಹೇಳ್ತೀರೇನ್ರಿ, ಇಲ್ಲಿ ಯಾರ ಬರಾವ್ರ ಇದ್ರು ಅಂದ್ರೆ? ಇದು ಮೇದಾರೋಣಿ, ನ್ಯೂ ಮೇದಾರೋಣಿ, ದುರ್ಗಬೆಲ್ ಡೌನಲ್ಲಿ ಸ್ಟೇಟ್ ಬಂದ್ರೆ ನ್ಯೂ ಮೇದಾರೋಣಿ ಬರ್ತೀವಿ. ಬಂದ್ರೆ ಬಮ್ಮಿಗಟ್ಟಿ ಬಾಂಬು ಕ್ರಾಫ್ಟ್ ಅಂದ್ರೆ ಯಾರಾದ್ರೂ ಹೇಳ್ತಾರೆ ಮೇಡಮ್. ಒಂದ್ ದಿನಕ್ಕೆ ಎಷ್ಟು ಮಾಡ್ಬೋದ್ರಿ ನೀವು? ಎಷ್ಟು ಪೀಸ್ ಮಾಡ್ಬೋದು? ಇದಾದ್ರೆ ಒಂದು 5-6 ಪೀಸ್ ಮಾಡ್ಬೋದು ಮೇಡಮ್. 5-6 ಪೀಸ್. ಸ್ಟಾರ್ಟಿಂಗ್ ಒಂದ್ ದಿವಸದ ಲೇಯರ್ ಎಲ್ಲ ತಕೊಂಡ ನೆಕ್ಸ್ಟ್ ಡೇ ವರ್ಕ್ ಮಾಡಿದ್ರೆ ಒಂದು 5 ಪೀಸ್ ಮಾಡ್ಬೋದು. ನೀವು ಅದ ಲೇಯರ್ ತೆಗೆದು ಬಾಂಬು ಕಟ್ ಮಾಡೋದು ಎಲ್ಲ ಕೈಲಿಂದನೇ ಮಾಡುದ್ರಿ? ಅದಕ್ಕೆ ಮಷಿನ್ ಅಂತ ಏನಿಲ್ಲ ರೀ? ಎಲ್ಲ ಕೈಲಿಂದ. ಮಿಷಿನ್ ವರ್ಕ್ ಏನಿಲ್ರಿ, ಎಲ್ಲ ಹ್ಯಾಂಡ್ ವರ್ಕ್. ಹಾ ರೀ, ಗಟ್ಟಿ ಬಿದ್ರ ಬರ್ತೈತ್ರಿ. ಈಗ ನಾವು ಮಾಡತ್ತಿದ್ದು ಪೊಳ್ಳು ಬಿದ್ರ ರೀ. ಇದು ನಿಮ್ಗಂದ್ರಲ್ಲ ಆಗಲ್ಲ ಎಷ್ಟು ಜಾತಿ ಬರ್ತಾವ ಅಂತ ಕೇಳಿದ್ರಲ್ಲ, ಇದು ಬೇರೆ ರೀ. ಪೊಳ್ಳು ಬಿದ್ರ ಬರ್ತೈತ್ರಿ. ಪೊಳ್ಳು ಬಿದ್ರ ಮಾಡಿದ್ರ ಇದ್ರ ಲೇಯರ್ ತಕೊಳಕ ಬಾಂಬು ಮಾಡಕ್ ಬರ್ತೈತಿ. ಗಟ್ಟಿ ಬಿದ್ರ ಅಂತಂದ್ರೆ ಅದ ನಿಚ್ಚಣಿಕೆ ಬರ್ತೈತಿ, ಎಣ್ಣೆ ಮಾಡ್ತಾರಲ್ಲ ಅದಕ್ಕೆ ಯೂಸ್ ಮಾಡ್ತೇವೆ. ಅದು ಸಪ್ರೇಟ್ ಬರ್ತದೆ. ಸರ್, ಇದಕ್ಕೆ ರೇಟ್ ವೇರಿಯೇಷನ್ ಐತೇನ್ರಿ ಎರಡಕ್ಕೂ? ಇದಕ್ಕೂ ಅದಕ್ಕೆ ವೇರಿಯೇಷನ್ ಐತೆ. ನಿಮ್ದು ಇನ್ಕಮ್ ಹೆಂಗೈತ್ರಿ ಈಗ? ಐತ್ರಿ ಮೇಡಮ್, ನಡೀತೈತ್ರಿ, ಮನೆಗೆ ನಡೆಯೋಷ್ಟು ಐತ್ರಿ. ಸರ್, ಗೌರ್ಮೆಂಟ್ ಇಂದ ಏನಾರ ನಿಮ್ಗೆ ಸಹಾಯ ಆತೈತೇನ್ರಿ? ಗೌರ್ಮೆಂಟ್ ಸ್ಕೀಮ್ ಬರ್ತಾವ ಮೇಡಮ್, ನಾವು ಅದಕ್ಕೆಲ್ಲ ಅಪ್ಲೈ ಮಾಡಲ್ಲ ಮೇಡಮ್. ಯಾಕ್ರಿ? ಅದು ರೂಲ್ಸ್ ಅಂಡ್ ರೆಗ್ಯುಲೇಷನ್ ಭಾಳ ಇರ್ತೈತ್ರಿ, ಕಷ್ಟ ಆಕೈತ್ರಿ. ಅದಕ್ಕೆ ಏನಾರ ಸಬ್ಸಿಡಿ ಅಮೌಂಟ್ ಬಂದ್ರೆ. ನಮಸ್ಕಾರ ಸರ್, ನಿಮ್ಮ ಹೆಸರು? ಸಿದ್ದಪ್ಪ ರೀ. ಈಗ ನೀವು ಇದನ್ನ ಮಾಡೋದೆಲ್ಲ ನಿಮ್ಮ ಮಗ ಮುಂದುವರ್ಸ್ಕೊಂಡ್ ಹೊಂಟಾರ್ರಿ? ಹೌದೌದು. ನಿಮ್ಗೆ ಎಷ್ಟು ಖುಷಿ ಐತ್ರಿ? ಹೌದು, ಭಾಳ ಖುಷಿ ಐತಿ. ಅದೇ ನಾವು ಮತ್ತೆ ಎಲ್ಲ ನೌಕರಿ ನೋಡ್ತೇನಂದ್ರೆ ಜಾಬ್ಗೆ ಮಾಡ್ತೇನಂದ ಬೇಡ, ನಮ್ದ ಈ ಕಸಬು ಎಲ್ಲ ಇದನ್ನ ಮುಂದುವರ್ಸ್ಕೊಂಡು ಹೋಗಂತ ನಾವು ಹೇಳಿದ್ರಿ. ಎಷ್ಟು ಜನ ಮಕ್ಕಳ್ರಿ ನಿಮ್ಗೆ? ನಮ್ಗೆ 3 ಜನ ಹೆಣ್ಮಕ್ಳು, 1 ಗಂಡು ಮಕ್ಕಳು. ನೀವು ಎಷ್ಟು ವರ್ಷದಿಂದ ಮಾಡಿದ್ರಿ? ನಾವು ನಮ್ಮ ತಂದೆಯವರು ಇದೇ ಕಸಬು ಮಾಡ್ಕೊಂಡ್ ಬಂದ್ರ, ನಮ್ದೆಲ್ಲ ಕಾಲೇಜ್ ಡಿಗ್ರಿ ಮುಗಿಸಿ ನಾವು ಜಾಬ್ಗೆ ಬೇರೆ ಹೋಗ್ಲಿಲ್ಲ, ಇದೇ ಕಸಬು ಮಾಡ. ನಿಮ್ ತಂದೆಯವರಿಂದ ಬಂದಿದ್ರಿ? ನಿಮ್ಗೆ ಇದ್ರೊಳಗೆ ಎಷ್ಟು ವರ್ಷದ ಎಕ್ಸ್ಪೀರಿಯನ್ಸ್ ಐತ್ರಿ ಈಗ? ನಾವು ನೋಡ್ರಿ, ನಾವು 15ನೇ ವರ್ಷದಿಂದ ನಾನು ಈ
ಇದ್ರೊಳಗೆ ಕಸಬ್ ಚಾಲು. ನೀವು ಮಾಡೋ ಟೈಮ್ದಾಗ ಏನೇನ್ ಮಾಡ್ತಿದ್ದೀರಿ ನೀವು ರೀ? ಅವು ಇಷ್ಟ ಮಾಡಲ್ ಇದ್ದಿದ್ದಿಲ್ರಿ ಅವಾಗ, ಹಾ ರೀ, ಸಾದಾ ಅಷ್ಟೊಂದು ಇದ್ದಿದ್ದಿಲ್ಲ. ಈಗೆಲ್ಲ ಮಾಡಲ್ಸ್ ಬಂದವಲ್ಲ, ಬುಟ್ಟಿ ಜಲ್ಲಿ, ಹಾ, ಈ ರೊಟ್ಟಿ ಬುಟ್ಟಿ, ಮರ, ಚಾಪಿ ಮಾಡಿ. ಚಾಪಿ ಮಾಡಿ. ಪ್ಲಾಸ್ಟಿಕ್ ಇರ್ಲಿಲ್ಲ, ಬೆಡ್ಕಿ ಇತ್ತು ಅವಾಗ. ಅವಾಗ ರೈತರು ಹೆಚ್ಚಿಗೆ ಒಯ್ತಿದ್ರು. ನಿಮ್ ಕಾಲದಾಗ ಅವಾಗ ರೊಟ್ಟಿ ಬುಟ್ಟಿಗೆ ಏನ್ ರೇಟ್ ಇತ್ರಿ ಅವಾಗ? ಅವಾಗ 20, 15, 20 ರೂಪಾಯಿ. ಒಂದ್ ದಿನಕ್ಕೆ ಎಷ್ಟು ತಯಾರು ಮಾಡ್ತಿದ್ರಿ ನೀವು ಅವಾಗ ರೀ? ಅವಾಗ ಒಂದಿನಕ್ಕೆ ಒಂದು 10 ರಿಂದ 15. ನಿಮ್ದು ಪ್ರಾಪರ್ ಇಲ್ಲೇ ಏನ್ರಿ? ಹಾ, ಹುಬ್ಳಿನೇ. ಇಲ್ಲೇ ಇರುದು ಇಲ್ಲೇ ರೀ? ಇಲ್ಲೇ ನಮ್ಮ ಮನೆ ಸಿದ್ಧಾಮಠದ ಹತ್ರ. ಹೌದೇನ್? ಮೊದಲು ಇಲ್ಲಿ ಇದ್ವಿ ನಾವು. ಇಲ್ಲಿ ಬಿಲ್ಡಿಂಗ್ ಆಗೈತಲ್ರಿ, ಅಲ್ಲಿ ಮೊದಲು ಹಳೆ ಮನೆ ಇತ್ತು, ಅಲ್ಲಿದ್ವಿ. ಈಗ ಸಿದ್ಧಾಮಠ ಕಡೆ ಅದ, ಅಲ್ಲೇ ನಮ್ಮ ಸ್ವಂತ ಮನೆ ಇದೆ. ನಿಮ್ದು ಬಿಸ್ನೆಸ್ ಟೋಟಲಿ ಇದೇ ಜಾಗದಾಗ ಐತ್ರಿ? ಆಗೈತೆ. ಏನ್ ಮಾರ್ಕೆಟ್ಗೆ? ಇಲ್ಲ, ಇದೇ ಇಲ್ಲೇ ಎಲ್ಲಿ ಹೋಗುದಿಲ್ಲ ನಾವು. ಸರ್, ನೀವು ಮುಂಚೆ ಈ ಮಟೀರಿಯಲ್ ಎಲ್ಲೆಲ್ಲಿ ಸಪ್ಲೈ ಮಾಡ್ತಿದ್ರಿ? ಮೊದಲ ನಾವು ಯಲ್ಲಮ್ಮಗುಡ್ಡ ಹಾ ರೀ, ವರ್ಷಕ್ಕೆ 2 ಹುಣ್ಣಿಮೆ ಬರ್ತಾವ. ಬನದ ಹುಣ್ಣಿಮೆ, ಭಾರತ ಹುಣ್ಣಿಮೆ. ಅವು ದೊಡ್ಡ ವ್ಯಾಪಾರ ಅಲ್ಲಿ. ಅಲ್ರಿ? ಹಾ, ಇವು ದೊಡ್ಡ ದೊಡ್ಡ ಟ್ರಕ್ನಾಗ ಹಾಕೊಂಡು ಹೋಗ್ತಿದ್ವಿ. ಅಷ್ಟು ಆ ನಮ್ನಿ ಅಲ್ಲಿ ಸೇಲ್ ಆಗ್ತಿತ್ತು. ಬಿದ್ರು ಅದೇ ತರ ಬರ್ತಿತ್ತು. ಈಗೆಲ್ಲ ಬಿದ್ರೆಲ್ಲ ಬಂದ್ ಆಗ್ಬಿಟ್ಟೈತಿ. ಹಿಂಗಾಗಿ ಹೋಗಿ ಬಿದ್ರ ಆಗವಲ್ತು, ಕೆಲ್ಸ ಆಗವಲ್ತು. ಬಿದ್ರ ಸಿಗಲ್ಲ ಈಗ. ಆ ಕಡೆ ಹೋಗಲ್ಲ ರೀ? ಹೋಗೋದಲ್ಲ. ಮತ್ತೆ ಯಮ್ನೂರ್ ಜಾತ್ರೆ ನವಲಗುಂದ ತಾಲೂಕು, ಅಲ್ಲಿ ಹೋಗ್ತಿದ್ವಿ ನಾವು. ಹೋಳಿ ಆದ ನಂತರ ಅಲ್ಲಿ ಜಾತ್ರೆ ಚಲೋ ಆಗ್ತದೆ. 1 ತಿಂಗಳ ಅಲ್ಲಿ ಹೋಯ್ತಿದ್ವಿ. 1 ತಿಂಗಳು ಅಲ್ಲೇ ಇರ್ತಿದ್ರೆ? ಹಾ, ನಮ್ಮ ತಂದೆಯವರು ಅದೆಲ್ಲ ನಾವಲ್ಲೇ ಇರ್ತಿದ್ವಿ. ಬಿಸ್ನೆಸ್ ಎಲ್ಲ ಚಲೋ ಐತ್ರಿ? ಈಗ ಇಲ್ಲಿ ಅಷ್ಟೇ ರೀ? ಇಲ್ಲಿ ಅಷ್ಟೇ, ಹುಬ್ಳಿ ಅಷ್ಟೇ, ಅಂಗಡಿ ಅಷ್ಟೇ. ಸರ್, ನೀವು ಆ ಕಡೆ ಮಾರಾಕತ್ ಹೋದಾಗ್ರಿ ಮತ್ ಇಲ್ಲಿ ಅಂಗಡಿ ಯಾರು ನೋಡ್ತಿದ್ರಿ ಅವಾಗ್ರಿ? ಅವಾಗ ನಮ್ಮ ತಾಯಿಯವರು ಇದ್ರಿ, ನಮ್ಮ ತಮ್ಮಗಳಿದ್ರೆ ನೋಡ್ಕೋತಿದ್ರಿ ನೀವು ಅಲ್ಲಿ? ನಾವು ಮಾಡಿ. ಸರ್, ಮಳೆ ಅದ್ ಬಂದ್ರ ವಸ್ತುಗಳೆಲ್ಲ ಎಲ್ಲಿ ಇಡುದ್ರಿ ನೀವು? ಇಲ್ಲೇ ಇಡ್ತೇವೆ ಮೇಡಮ್. ಇಲ್ಲೊಂದು ಇಡ್ತೇವ್ರಿ, ಇಲ್ಲಿ ಬಾಜು ಒಂದು ರೂಮ್ ಇದೆ, ಅಲ್ಲೊಂದು ಸ್ವಲ್ಪ ಇಡ್ತೇವೆ. ಇಷ್ಟು ಜಾಗದಾಗೆಲ್ಲ ಹಿಡಿತೈತ್ರಿ? ಹಾ, ಹಿಡಿತೈತಿ ಮೇಡಮ್. ಅಲ್ಲೊಂದು ರೂಮ್ ಐತಿ ಮೇಡಮ್ ಪಕ್ಕದಲ್ಲಿ, ಅಲ್ಲಿ ಸ್ವಲ್ಪ ಅದೊಂದು ಏನ್ ತೋರಿಸ್ತೀರೇನ್ರಿ ಸ್ವಲ್ಪ? ಯಾವ್ದು ಮೇಡಮ್? ಇದು ಬ್ಯಾಗ್ ಮೇಡಮ್. ಈಗ ಮಾರ್ಕೆಟಿಗೆ ಹೋಗ್ತಾರಲ್ಲ, ಇದು ಚಂದ ಮಾಡಿರಿ. ಏನ್ ರೇಟ್ ಆಗ್ತೈತ್ರಿ ಇದು? 500 ರೂಪೀಸ್ ಆಗುತ್ತೆ ಮೇಡಮ್. ನೀವು ಇರೋದು ಸಿದ್ದಾರೋಡ್ ಮಠದ ಕಡೆ ಏನ್ರಿ? ಹೌದ್ರಿ ಮೇಡಮ್. ಮುಂಜಾನೆ ಎಷ್ಟು ಗಂಟೆಗೆ ಬರುದ್ರಿ ಇಲ್ಲಿ? 11 ಗಂಟೆಗೆ ಬರ್ತೇವೆ ಮೇಡಮ್. ನೈಟ್ 9 ಗಂಟೆಗೆ. 9 ಗಂಟೆ ತನಕ ಓಪನ್ ಇರ್ತದೆ? ಓಪನ್ ಇರ್ತದೆ. ಇದೆಲ್ಲ ಏನ್ ಯೂಸ್ ಆಗ್ತೈತ್ರಿ? ಇದ್ರ ಮೇಲೆ ಬಾಂಬು ಪೇಂಟಿಂಗ್ ಮಾಡ್ತೇವೆ ಮೇಡಮ್. ಇದು ಆಕ್ಚುಲಿ ಬಾಂಬು ಕಟ್ ಮಾಡಿ, ಪಾಲಿಶ್ ಮಾಡಿ, ಶೈನಿಂಗ್ ಮಾಡಿ ಆದ್ಮೇಲೆ ಇದ್ರ ಮೇಲೆ ಪೇಂಟಿಂಗ್ ಮಾಡ್ತೇವೆ. ಮಾಡಿ ಆದ್ಮೇಲೆ ಹಿಂಗ್ ಬಾಡಿಗೆ ಹ್ಯಾಂಗ್ ಮಾಡಿ ವಾಲ್ ಮಾಡ್ಬೋದು ಮೇಡಮ್. ವಾಲ್ ಡೆಕೋರೇಟ್ ಮಾಡಕ್ಕೆ ಡ್ರಿಲ್ ಮೆಷಿನ್ ಒಳಗೆ ಕೊಡ್ತೇವೆ. ವಾಲ್ ಅದನ್ನೆಲ್ಲ ನೀವು ಡಿಸೈನ್ ಮಾಡಿ ಹೋಗ್ತೀರಿ? ಡಿಸೈನ್ ಮಾಡಿ ಯಾಗಲ್ಲಿ ಪೇಂಟಿಂಗ್ ಮಾಡಿ ನೋಡಲ್ಲ ಮೇಡಮ್, ಅದೇ ಥರ ಇದ್ರ ಮೇಲೆ ಪೇಂಟಿಂಗ್ ಮಾಡ್ತೇವೆ. ಪೇಂಟಿಂಗ್ ಮಾಡಿ ಅದನ್ನ ಫಿನಿಶಿಂಗ್ ಕೊಟ್ಟು ಅವ್ರ ಮನೆಗೆ ಹೋಗಿ ನೀವೇ ಫಿಟ್ ಮಾಡ್ಬೇಕು? ಅವರೇ ಮಾಡ್ಬೇಕು. ನಮ್ದು ಏನಾದ್ರೂ ಡೆಮೋ ಡಿಸ್ಪ್ಲೇ ಹಾಕಿರ್ತೇವ್ರಿ, ಕಸ್ಟಮರ್ಗೆ ಏನಾದ್ರು ಚಾಯ್ಸ್ ಆತಂದ್ ಬಂದು ಅವ್ರು ಲೈಕ್ ಮಾಡ್ಕೊಂಡು ಹೋಗ್ತಾರೆ. ಇವರು ಕಾಯಕ ಯೋಗಿ, ಇವ್ರು ನಮ್ಮ ಗುರುಗಳು ಮೇದಾರ್ ಕೇತೇಶ್ವರ ಅಂತೇಳಿ, ಶಿವಶರಣ ಮೇದಾರ್ ಕೇತೇಶ್ವರ ಅಂತಾರೆ. ಕಾಡಲ್ಲಿ ಬಿದ್ರು ಕಡ್ಕೊಂಡ್ಬಂದ ಕೆಲಸ ಮಾಡಿ ಬಂದ ಜನರಿಗೆ ದಾಸೋಹ ಬರೋರಿಗೆಲ್ಲ ಊಟ ಹಾಕಿ ಕಳಿಸುವಂತ ನಮ್ಮ ಸ್ವಾಮಿಗಳು. ಅವಾಗ ಕಾಡಿಗೆ ಹೋಗಿ ಬಿದ್ರು ಕಡ್ಕೊಂಡ್ಬಂದು ಮಾರಿ ಬಂದಂತ ದುಡ್ಡನ್ನ ದಾಸೋಹಕ್ಕಂತ ಜನಕ್ಕೆ ಊಟ ಮಾಡಿ ಕಳಿಸ್ತಿದ್ರು. ಕಾಯಕ ಯೋಗಿ ಶ್ರೀ ಶಿವಶರಣ ಮೇದಾರ್ ಕೇತೇಶ್ವರ. ಸರ್, ಇದು ಪೇಂಟಿಂಗ್ ನೀವು ಮಾಡಿದ್ರಿ? ಸರ್, ಇದನ್ನ ನಮ್ಗೆಲ್ಲರಿಗೂ ಪರಿಚಯ ಮಾಡಿ ಕೊಟ್ಟಿದ್ದಕ್ಕೆ ಥ್ಯಾಂಕ್ಸ್ ರೀ. ಧನ್ಯವಾದಗಳು.